ಶಾಹೀನ್ ಲರ್ನ್ ಅಕಾಡೆಮಿ ವತಿಯಿಂದ ಸಕಲೇಶಪುರ ಯೋಜನಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸೈಯದ್ ಮುಫೀಸ್ ರವರಿಗೆ ಹಾಗೂ ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ರವರಿಗೆ ಹಾಸನದ ಕಲಾಭವನದಲ್ಲಿ ಅಭಿನಂದಿಸಲಾಯಿತು. ಹಾಗೇನೆ ಮುಫೀಸ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಮುಂಚೆ ಹೇಳಿದಂಗೆ 2015ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಸಕಲೇಶಪುರದ ಪುರಸಭಾ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಸೊ ಅಲ್ಲಿಂದಲೂ ಕೂಡ ಸತತವಾಗಿ ಜಯಬೇರಿ ಬಾರಿಸ್ತಾ ತಾನು ಗೆಲ್ಲೋದ್ರ ಜೊತೆ ತನ್ನ ನಂಬಿಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸೋ ಮುಖಾಂತರ, ಯಾಕೆಂದರೆ ಸಕಲೇಶಪುರದಲ್ಲಿ ನಮ್ಮ ಸಂಸ್ಥೆ ಇದೆ. ನಾನು ಕಳೆದ 10 ವರ್ಷದಿಂದಲೂ ಕೂಡ ತುಂಬ ಹತ್ತಿರದಿಂದ ಮುಫೀಸ್ ಅವ್ರಿಗೆ ಗಮನಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮೆಲ್ಲರ ಹೆಮ್ಮೆ ಅಂತ ಕರಿಬೋದು. ಈ ಸಂದರ್ಭದಲ್ಲಿ ಒಂದು ಸಕಲೇಶಪುರ ಯಾವ ರೀತಿಯಾದಂಥ ಒಂದು ತಾಲೂಕು ಅಂತಂದರೆ, ಕೆಲವೊಂದು ವಿಚಾರಗಳನ್ನ ನಮ್ಮ ಆನ್ ದ ಸ್ಟೇಜ್ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅತ್ಯದ್ಭುತ ಸುಂದರವಾದಂಥ ನಗರ. ಓಕೆ, ಈ ಒಂದು ನಗರದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ನಮ್ಮ ಯುವ ನಾಯಕನಾಗಿ ಹೊರಹೊಮ್ಮಿ ಸಕಲೇಶಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮನ್ನೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ಸಂಗತಿ. ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಇದೇ ರೀತಿ ನಾಯಕತ್ವ ಮುಂದುವರಿಲಿ. ಸಕಲೇಶಪುರ ಮಾತ್ರ ಅಲ್ಲದೆ ಹಾಸನದಲ್ಲೂ ಕೂಡ ನಾವು ಈ ಒಂದು ಯುವ ಮುಖಂಡರ ಜೊತೆ ಇದೀವಿ ಅಂತ ಹೇಳಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಎಲ್ಲ ನಮ್ಮ ಶಾಹಿ ಪೋಷಕರಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಎಲ್ಲರೂ ಕೂಡ ಮುಸಲ್ಮಾನ ಸಮುದಾಯದ ಒಬ್ಬ ಹೆಮ್ಮೆ ನಾಯಕ ಆದಂಥ ಮುಫೀಸ್ ಅವರು ಸಕಲೇಶಪುರದಿಂದ ಆಗಮಿಸಿದ್ದಾರೆ. ಎದ್ದು ನಿಂತು ಗೌರವ ಕೊಡುವಂಥ ಮುಖಾಂತರ ಒಂದು ಸನ್ಮಾನ ಸಮಾರಂಭನ ಅಭಿನಂದನಾ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾರೆ. ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಟು ಗಿವ್ ಅ ಸ್ಟ್ಯಾಂಡಿಂಗ್ ಓವೇಷನ್ ವೆರಿ ಹೋಲ್ ಹಾರ್ಟೆಡ್ಲಿ. ಅದನ್ನು ತುಂಬ ಹೃದಯದಿಂದ ಕೊಡಬೇಕಾಗ್ತದೆ ನಾವು. ಏಕೆಂತಂದರೆ ಈ ಒಂದು ಸನ್ಮಾನ ಕಾರ್ಯಕ್ರಮನ, ಅಭಿನಂದನಾ ಕಾರ್ಯಕ್ರಮನ ಸಮೀವುಲ್ಲಾ ಸರ್ ಅವರು, ಮೆಹಬೂಬ್ ಸರ್ ಅವರು ಹಾಗೂ ಸಂಸ್ಥೆಯ ಮುಜಮ್ಮಿಲ್ ಸರ್ ಅವರು, ಅದೇ ರೀತಿ ಇಂತಿಯಾಸ್ ಅವರು, ರಸೂಲಾ ಸರ್ ಅವರು, ಶರೀಫ್ ಅವರು, ಹಸೀನಾ ಸರ್ ಅವರು ಎಲ್ಲರೂ ಕೂಡ ನೆರವೇರಿಸಬೇಕಾಗಿ ಕೇಳ್ಕೊಳ್ತಾರೆ. يا من صليت بكل الأنبياء، يا من في قلبك رحمة للناس، يا من ألفت قلوبا بالإسلام، يا حبيبي يا شافعي يا رسول الله بأمي وأبي فديتك سيدي. ಅಧ್ಯಕ್ಷರಾದಂತಹ ಸಮೀವುಲ್ಲಾ ಅವರೇ ಹಾಗೂ ಸಕಲೇಶಪುರ ಆನಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಆನಮ ಹಸೀನಾರವರೇ, ನಮ್ಮ ಹಾಸನ ಟಿವಿಯ ಸಂಸ್ಥಾಪಕರಾದ ಮಲ್ನಾಡ್ ಮಹಬೂಬ್ ಅವರೇ, ನಮ್ಮ ಸ್ನೇಹಿತರಾದ ಶರೀಫ್ ಅವರೇ ಹಾಗೂ ಮುಂದಿರ್ತಕ್ಕಂತಹ ಎಲ್ಲ ಪೋಷಕರೇ, ಇವತ್ತು ಶಾಹೀನ್ ಅಕಾಡೆಮಿಯವರು ಈ ಒಂದು ದಿನದಲ್ಲಿ ನಮಗೆ ಸಕಲೇಶಪುರದಿಂದ ಬನ್ನಿ ಅಂತ ಹೇಳಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಬನ್ನಿ ಅಂತ ಹೇಳಿ ಅವರೊಂದು ಸನ್ಮಾನ ಮಾಡಿ ನಮಗೆ ಈಗಲಾದ್ರು ಹೇಳಿದಂಗೆ ಭಾರ ಹಾಕ್ಬಿಟ್ಟಿದ್ದಾರೆ. ಒಂದು ಶಾಹೀನ್ ಅಕಾಡೆಮಿ ಎಲ್ಲ ಸಮಸ್ಯೆಗಳು ಅವರ ತಂಡಕ್ಕೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸ್ತಾ, ನೀವು ಪೋಷಕರಿಗೆ ನನ್ನ ಒಂದು ಮನವಿ, ಎಜುಕೇಷನ್ನು ವಿದ್ಯಾಭ್ಯಾಸ ಇಲ್ಲ ಅಂದರೆ ಜೀವನದಲ್ಲಿ ಏನೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಇದಕ್ಕೆ ಯಾವ ರೀತಿ ವಿದ್ಯಾಭ್ಯಾಸ ಇದ್ದವರು ಯಾವ ರೀತಿ ಏನೇನಾಗಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಎಲ್ಲರೂ ನೀವು ತಿಳಿದಿರೋಂಥಕ್ಕಂಥದ್ದು. ಇವತ್ತು ವಿದ್ಯಾಭ್ಯಾಸ ಅನ್ನೋದು ಇದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಏನೇ ಒಂದು ಜೀವನ ಮಾಡ್ಕೊಂಡು ಬರ್ಬೋದು. ಅದೇ ರೀತಿ
ಇಲ್ಲೂ ಕೂಡ ನಾವು ಕೂಡ ಒಂದು ವಿದ್ಯಾಭ್ಯಾಸ ನಮ್ಮಲ್ಲಿದ್ದರೆ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಮುಂದೆ ಇರೋರು ಗೌರವ ಕೊಡಬೇಕು, ಯಾವ ರೀತಿ ನಮ್ಮ ತಂದೆ ತಾಯಿಗೆ ನೋಡ್ಕೋಬೇಕು, ಯಾವ ರೀತಿ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ನಮಗೆ ಆಗಲೇ ತಿಳುವಳಿಕೆ ಬರೋವಂಥದ್ದು. ನನ್ನ ಒಂದು ಮನವಿ, ಎಲ್ಲರೂ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲಿನ್ ಅಕಾಡೆಮಿಯವರ ತಂಡಕ್ಕೆ ಧನ್ಯವಾದಗಳನ್ನ ನಾನು 2 ವಾರ ಮುಗಿಸ್ತೀನಿ. ಜೈ ಹಿಂದ್. ಹಿರಿಯ ಪತ್ರಕರ್ತ ಮಲ್ನಾಡ್ ಮೆಹಬೂಬ್, ಹಾಸನ ಜಿಲ್ಲಾ ಓಕಾಫ್ ಮಂಡಳಿ ಮಾಜಿ ಉಪಾಧ್ಯಕ್ಷ ಅಸೈನಾರ್ ಆನೆಮಹಲ್, ಸಮಾಜ ಸೇವಕ ಶರೀಫ್ ಶಾಫಿ, ಶಾಲೆಯ ಮುಖ್ಯಸ್ಥರಾದ ಜುಲ್ಫಿಕರ್ ಅಹಮದ್, ಇಮ್ತಿಯಾಜ್, ಮುಜಾಮಿಲ್ ಉಪಸ್ಥಿತರಿದ್ದರು.